ಅದು 2003. ಆಪ್ತಮಿತ್ರ ಚಲನಚಿತ್ರದ ದೃಶ್ಯವೊಂದರ ಚಿತ್ರೀಕರಣ ಬೆಂಗಳೂರಿನ ಹೊರವಲಯದಲ್ಲಿ ನಡೆಯುತ್ತಿತ್ತು. ನೈಟ್ ಸ್ಕೆಡ್ಯೂಲ್ ಆದ್ರಿಂದ ಪ್ಯಾಕಪ್ ಹೇಳಿ ಎಲ್ಲರೂ ಹಿಂತಿರುಗುವಾಗ ರಾತ್ರಿ 2 ಗಂಟೆ ಕಳೆದಿತ್ತು. ತಂಡದ ಅಸಿಸ್ಟೆಂಟ್ ಮೇಕಪ್ ಮ್ಯಾನ್ ಒಬ್ಬನಿಗೆ ಬೆಂಗಳೂರಿನ ತುರುವಳ್ಳಿ ಫಾರೆಸ್ಟ್ ಬಳಿ ಇದ್ದ ತನ್ನ ಬಾಡಿಗೆ ಮನೆಗೆ ತೆರಳಬೇಕಾಗಿತ್ತು. ನಾಗರಬಾವಿ ಕಡೆಗೆ ಹೊರಟಿದ್ದ ಪ್ರೊಡಕ್ಷನ್ ಟಿಟಿಯನ್ನ ಹತ್ತಿದ್ದ ಅಸಿಸ್ಟೆಂಟ್ ಮೇಕಪ್ ಮ್ಯಾನ್ ಕೆಂಗೇರಿಯಲ್ಲಿ ಇಳಿದು ಅಲ್ಲಿಂದ ಯಾವುದಾದರೂ ವಾಹನವನ್ನ ಲಿಫ್ಟ್ ಕೇಳಿ ಮನೆ ತಲುಪುವುದಾಗಿ ಯೋಚಿಸಿದ್ದ. ರಾತ್ರಿ 2:30 ಗಂಟೆ ಆದ್ರಿಂದ ಅಷ್ಟಾಗಿ ವಾಹನಗಳು ತಿರುಗಾಡ್ತಾ ಇರಲಿಲ್ಲ ಮತ್ತು ಅಲ್ಲೊಂದು ಇಲ್ಲೊಂದು ಓಡಾಡುತ್ತಿದ್ದ ವಾಹನಗಳು ಕೈ ಬೀಸಿದರೂ ನಿಲ್ಲಿಸದಿದ್ದಾಗ ಆ ರಾತ್ರಿಯಲ್ಲಿ ಯುವಕ ನಡೆದೇ ಮನೆ ತಲುಪಲು ಹೆಜ್ಜೆ ಹಾಕಿದ್ದ. ಸುಮಾರು ದೂರ ನಡೆದು ಸಾಗುತ್ತಿದ್ದವನಿಗೆ ಅಚ್ಚರಿ ಎಂಬಂತೆ ಇದ್ದಕ್ಕಿದ್ದ ಹಾಗೆ ಬೈಕ್ ಸವಾರನೊಬ್ಬ ಬಂದು ನಿಲ್ಲಿಸಿ ಲಿಫ್ಟ್ ಕೊಡುತ್ತಾನೆ. ಸದ್ಯ ಬೇಗ ತಲುಪಬಹುದೆಂದು ಖುಷಿಯಿಂದ ಕುಳಿತು ಸಾಗುತ್ತಾನೆ. ಸಾಗಿ ಬಂದು ತಾನು ಇಳಿದುಕೊಳ್ಳಬೇಕಾಗಿದ್ದ ತುರುವಳ್ಳಿ ಫಾರೆಸ್ಟ್ ಹತ್ತಿರವಾಗುತ್ತಿದ್ದಂತೆ ಬೈಕ್ ಸವಾರನಿಗೆ ನಿಲ್ಲಿಸಲು ಹೇಳಿದ್ದ. ಆದರೆ ಬೈಕ್ ಸವಾರ ಏನನ್ನೂ ಪ್ರತಿಕ್ರಿಯಿಸದೆ ಮುಂದೆ ಸಾಗಿದಾಗ ಗಾಬರಿಗೊಂಡು ಬೇರೆ ದಾರಿಯಿಲ್ಲದೆ ಬೈಕಿನಿಂದ ರಸ್ತೆಯ ಪಕ್ಕಕ್ಕೆ ಜಿಗಿದಿದ್ದ. ತನ್ನ ಮಾತ್ರದಲ್ಲಿ ಜಿಗಿದು ಬೈಕ್ ಸವಾರನತ್ತ ನೋಡಲು ರಸ್ತೆ ಖಾಲಿಯಾಗಿತ್ತು. ಬೈಕ್ ಮತ್ತು ಸವಾರ ಮಾಯವಾಗಿದ್ದರು. ಸುತ್ತಮುತ್ತ ಯಾವುದೇ ಬೈಕಿನ ಸದ್ದು ಕೇಳಿಸುತ್ತಿರಲಿಲ್ಲ. ಕಳ್ಳನಿರಬೇಕೆಂದು ಅನುಮಾನಿಸಿದ್ದ ಮೇಕಪ್ ಮ್ಯಾನ್ಗೆ ಇಮ್ಮಡಿಯಾಗಿ ವಾರಗಳ ಕಾಲ ಜ್ವರದಿಂದ ಬಳಲಿದ್ದ.